ಹಾಯ್ ಎಲ್ರಿಗೂ ವೆಲ್ಕಮ್ ಟು ಟ್ಯೂಸ್ಡೇ ಬ್ಲಾಗ್. ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ್ಯಂಡ್ ನಾರ್ಮಲಾಗಿ ಡಿಟಾಕ್ ಡ್ರಿಂಕ್ನ ಕುಡಿತೀನಿ, ಅದನ್ನು ಕುಡಿತಾ ಇದ್ದೆ. ಆ್ಯಂಡ್ ನಮ್ಮ ಮನೆ ಹತ್ರ ಅಂತೂ ಫುಲ್ ಮಳೆ. ಒಂಥರ ಮಾರ್ನಿಂಗೇ ಎದ್ದೇಳೋದಕ್ಕೆ ಮನಸ್ಸಿರಲಿಲ್ಲ, ಇನ್ನೂ ನಿದ್ದೆ ಮಾಡಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ, ಎದ್ದೇಳಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಎದ್ದೆ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಏನೂ ಐಡಿಯಾ ಇರಲಿಲ್ಲ ಟಿಫನ್ ಮಾಡೋದಕ್ಕೆ. ಅಮ್ಮ ಕೂಡ ಬೇಗ ಹೋಗಬೇಕಾಗಿತ್ತು, ಅದಕ್ಕೋಸ್ಕರನೇ ಅಂತ ಫ್ರಿಜ್ಜಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋದೆ. ವೆಜಿಟೇಬಲ್ಸ್ ಇತ್ತು, ಸೊ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಬೀನೀಸು ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಕ್ಯಾಪ್ಸಿಕಮ್ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತು, ಸೊ ಅಮ್ಮ ತಂದು ಕೊಟ್ಟರು. ಕ್ಲೀನಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ಸೊ ಬನ್ನಿ ನಾನು ಇವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನಾನಿವಾಗ ಕ್ವಿಕ್ಕಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿಯೇ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ಯಾನ್ಗೆ ಬೆಳ್ಳುಳ್ಳಿನ ಹಾಕಿ, ಅದಾಗಿದ ನಂತರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ದಪ್ಪ ಮೆಣಸಿನ್ಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ ನಂತರ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ. ಇದಕ್ಕೆ ಯಾವುದೇ ಥರದ ಮಸಾಲ ಆಗಿರ್ಬೋದು, ಆ ಥರ ಎಲ್ಲ ಏನು ಸೋಯಾ ಸಾಸ್, ವೆನಿಗರ್ ಈ ಥರದ್ದೆಲ್ಲ ಏನೂ ಆ್ಯಡ್ ಮಾಡೋಂಗೆ ಇಲ್ಲ. ಜಸ್ಟ್ ಚಿಕನ್ ಮಸಾಲ, ಪೆಪ್ಪರ್ ಪೌಡರ್ ಅಷ್ಟೇ ನಾನು ಆ್ಯಡ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನಿಜವಾಗ್ಲೂ ಮಾಡ್ಕೊಂಡು ತಿಂತಾ ಇರ್ತೀರ ಯಾವಾಗ್ಲೂ. ವೆಜಿಟೇಬಲ್ ಕುಕ್ ಆಗಿದ ನಂತರ ನಾವು ಅದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ನೆಕ್ಸ್ಟ್ ನಾನು ರೈಸ್ನ ಹಾಕೋತಾ ಇದ್ದೀನಿ. ರೈಸ್ನ ಹಾಕಿ ನೆಕ್ಸ್ಟು ಪೆಪ್ಪರ್ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ. ಆ್ಯಡ್ ಮಾಡಿ ಫ್ರೈ ಮಾಡಿದ್ರೆ ರೆಡಿ ಆಯಿತು ವೆಜಿಟೇಬಲ್ ಫ್ರೈಡ್ ರೈಸ್. ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಗೊತ್ತಾ, ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನಗೂ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತೀರಾ. ಸೊ ನಾನು ತಿಂಡಿ ತಿಂತಾಯಿದ್ದೆ, ಪಾಪು ಹಾಗೆ ಆಟಾಡ್ತಾ ಇದ್ದು. ಏನೂ ಗಲಾಟೆ ಮಾಡೋದಿಲ್ಲ ನನ್ನ ಮಗಳು, ತುಂಬ ಸೈಲೆಂಟಾಗೇ ಇರ್ತಾಳೆ. ಅವಳು ಸೈಲೆಂಟಾಗಿ ಇರೋದ್ರಿಂದನೇ ನನಗೆ ವಿಡಿಯೋ ಮಾಡೋದಕ್ಕೆ ಒಂದಷ್ಟು ಟೈಮ್ ಸಿಗೋದು. ಹಾಗೆ ಫ್ರೀಯಾಗಿದ್ದೆ ಅಂತ ಹೇಳಿಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾಯಿದ್ದೆ. ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಯಾವತ್ತೇ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡಿದ್ರೂ ನಮಗೆ ಡ್ರೆಸ್ಸಿಂಗ್ ಟೇಬಲ್ ತೊಗೊಳ್ಬೇಕಾನೇ ಒಂಥರ ಇದು ಸೀಮೆಣ್ಣೆ ಥರ ಇದೆ, ಈ ಬಾಟಲ್ನ ಕೊಟ್ಟಿದ್ದರು. ನಿಮಗೂ ಕೊಟ್ಟಿಲ್ಲ ಅಂದರೆ ನೀವೇ ಕೇಳಿ ಈಸ್ಕೊಳ್ಳಿ. ಇದರಲ್ಲಿ ಒರೆಸೋದ್ರಿಂದ ಇದಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಏನಪ್ಪ ಅಂತಂದರೆ ಬೇಗ ಧೂಳು ಕೂತ್ಕೊಳ್ಳೋದಲ್ಲ, ಆ್ಯಂಡ್ ಇದನ್ನು ಒರೆಸ್ದಾಗ ಶೈನಿಂಗಾಗಿ ಇರುತ್ತೆ. ಆ್ಯಂಡ್ ನಾವು ತಣ್ಣೀರು ಬಟ್ಟೆಯಲ್ಲಿ ಒರೆಸ್ದಾಗ ಇದ್ರ ಪ್ಲೇವುಡ್ ಎದ್ದೇಳೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಇದರಲ್ಲಿ ಒರೆಸೋದ್ರಿಂದ ಶೈನಿಂಗ್ ಕಾಣಿಸ್ತಾ ಇರುತ್ತೆ. ಸೇಮ್ ನಾವು ಫಸ್ಟ್ ಶಾಪಿಂದ ಏನು ತಂದಿರ್ತೀವಿ ಡ್ರೆಸ್ಸಿಂಗ್ ಟೇಬಲ್ ಆ ಥರನೇ ಕಾಣಿಸ್ತಾ ಇರುತ್ತೆ. ನೀವು ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಾಗ ಮಿಸ್ ಮಾಡ್ದೇ ಇದನ್ನು ಕೇಳಿ ಈಸ್ಕೊಳ್ಳಿ. ಮಾಡ್ತಾ ಇದ್ದಾಗನೇ ಅಂಗನವಾಡಿಯಿಂದ ಕಾಲ್ ಬಂದಿತ್ತು. ನಾನು 3 ತಿಂಗಳಿಂದ ಮೊಟ್ಟೆನ ಕೊಟ್ಟಿರಲಿಲ್ಲ, ರೇಷನ್ ಕೊಟ್ಟಿದ್ದರು. ಹಾಗೆ ಬನ್ನಿ ಇವತ್ತು ಕೊಡ್ತೀನಿ ಅಂತ ಕಾಲ್ ಮಾಡಿದರು. ಹಾಗೆ ಇಸ್ಕೊಂಡು ಬಂದ್ವಿ. ಟೋಟಲ್ 70 ಮೊಟ್ಟೆನ ಕೊಟ್ಟಿದ್ದರು. ಇದನ್ನು ಹೇಗೆ ಖಾಲಿ ಮಾಡೋದು ಅಂತಲೇ ಚಿಂತೆ ಆಗಿತ್ತು. ಆ್ಯಂಡ್ ಅದಾಗಿ ಬಂದ ತಕ್ಷಣವೇ ನನ್ನಮ್ಮ ನನಗೋಸ್ಕರ ಅಂತ ಟೀ ಮಾಡಿಟ್ಟಿದ್ರು. ಸೊ ಟೀನ ಕುಡಿದು ಮತ್ತು ಮೊಟ್ಟೆ ಏನೆಲ್ಲ ಇದೆ ಅದನ್ನು ಜೋಡಿಸಿ ಇಟ್ಟೆ. ಆ್ಯಂಡ್ ಇದು ನಮ್ಮ ಅಂಗನವಾಡೀಲಿ 2 ತಿಂಗಳು ರೇಷನ್ ಏನು ಕೊಟ್ಟಿದ್ರು ಅದರ ಸಾಮಾನುಗಳು. ಏನೋ ಉಂಡೆ ಮಾಡ್ಕೊಳ್ಳೋದೊಂದು, ಮತ್ತು ಸಾಂಬಾರು ಪುಡಿ, ಹಾಲಿನ ಪೌಡರು, ಹಸ್ರು ಕಾಳು, ಸಕ್ಕರೆ, ಹಾಗೆ ಅಕ್ಕಿ, ಜೊತೆಗೆ ಗೋಧಿ ನುಚ್ಚು ಕೊಟ್ಟಿದ್ದರು. ಇನ್ನೂ ನಮಗೆ 2 ಮಂತ್ಸ್ದು ಕೊಟ್ಟಿರಲಿಲ್ಲ. ಈಗ ಒಂದು ವೀಕಲ್ಲಿ ಇಷ್ಟು ರೇಷನ್ ಕೊಟ್ಟಿದ್ದರು. ಆ್ಯಂಡ್ ಮೊಟ್ಟೆನ ಬ್ಯಾಲೆನ್ಸ್ ಇತ್ತು, ಖಾಲಿಯಾಗಿಬಿಟ್ಟಿತ್ತು ಅಂತ ಕೊಟ್ಟಿರಲಿಲ್ಲ. ಆ್ಯಂಡ್ ಇವತ್ತು ಕಾಲ್ ಮಾಡಿ ಕೊಟ್ಟರು. ಇಷ್ಟ ಆಗಿತ್ತು ಅಂಗನವಾಡಿ ಫುಡ್ಸ್. ಈ ಥರ ಇದೆ. ನಿಮ್ಗೆ ಯಾವ ಥರ ಎಲ್ಲ ಕೊಡ್ತಾರೆ ಅಂಗನವಾಡೀಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಅಮ್ಮನೇ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ರಸಮ್ ಮತ್ತು ರೈಸ್ನ ಮಾಡಿ ಇಟ್ಟಿದ್ರು. ಅಂದ್ರೂ ಯಾಕೋ ಬೀನೀಸ್ ಬಸ್ಸಾರನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಫಸ್ಟು ಹಸ್ರು ಕಾಳನ್ನ ಚೆನ್ನಾಗಿ ಸೋಸಿಬಿಟ್ಟು ಅದನ್ನು ವಾಶ್ ಮಾಡಿ ಇಟ್ಟೆ. ನೆಕ್ಸ್ಟ್ ನಾನು ಬೀನೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದಾಗಿದ ನಂತರ ಕುಕ್ಕರ್ನ ಇಟ್ಟು ಬೀನೀಸ್, ಹಸ್ರು ಕಾಳು, ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಕೂಗಕ್ಕೆ ಇಟ್ಟು ನೆಕ್ಸ್ಟ್ ನಾನು ಒಗ್ಗರಣೆಗೆ ಈರುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವು ಸೊಪ್ಪು, ಟೊಮೊಟೊ, ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಉನಿ ಹಾಕಿದ್ದೆ. ಹಾಗೆ ಅದ್ರ ಜೊತೆಗೆ ಒಗ್ಗರಣೆಗೂ ಕೂಡ ಕಟ್ ಮಾಡ್ಕೊತಾ ಇದ್ದೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡು
ಒಂದು 3 ವಿಷಿಲೇನೋ ಕೂಗ್ತು. ಸೊ ಅದಾದಮೇಲೆ ಆಫ್ ಮಾಡಿ ನೋಡಿದ್ರೆ ಹಸ್ರು ಕಾಳೇ ಬೆಂದಿರಲಿಲ್ಲ. ಮತ್ತು ಅದನ್ನು ಮುಚ್ಚಿ ಕೂಗಕ್ಕಿಟ್ಟೆ. ಫೈನಲಿ ನೋಡಿ ಇವಾಗ ಎಣ್ಣೆ ಸತಿಗೆ ಬೆಂದಿದೆ. ನೀರು ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು, ಅದಕ್ಕೆ ಮತ್ತೆ ನೀರು ಹಾಕಿ ಮಳ್ಳಿಸ್ತಾ ಇದ್ದೀನಿ. ಅದಾಗಿದ್ದ ನಂತರ ಈ ಹೆಸ್ರು ಕಾಳು ಬೀನೀಸು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ತೂತ್ಪೋಸಿನ ಬಳಸ್ಕೊಂಡು ಸಪ್ರೇಟ್ ಮಾಡ್ತಾಯಿದ್ದೀನಿ. ಸೋಸ್ಕೊಂಡಿದ್ದಾಗಿದ್ದ ನಂತರ ನಾನು ಈಗ ಪಲ್ಯನ ಮಾಡ್ಕೊತಾ ಇದ್ದೀನಿ. ಆಯಿಲ್ನ ಹಾಕಿ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾಗಿ ಬೀನೀಸ್ ಮತ್ತು ಹಸ್ರು ಕಾಳನ್ನ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಲ್ಟ್ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಕಾಯಿ ತುರಿನ ಹಾಕಿದೆ. ರೆಡಿ ಆಯಿತು ನಮ್ಮ ಪಲ್ಯ. ಆ್ಯಂಡ್ ನೆಕ್ಸ್ಟ್ ನಾನು ಸಾಂಬಾರಿಗೆ ಈ ಕಡೆ ಇಟ್ಟಿದ್ದೀನಿ. 2-3 ಕುದಿ ಬಂದ ತಕ್ಷಣ ಅದಕ್ಕೆ ಹುಣಸೆ ಹುಳಿನ ಹಾಕಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕಿ ಮಳ್ಳಿಸ್ತೀನಿ. ಅದಾಗಿದ್ದ ನಂತರ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಸಾಂಬಾರಿಗೆ ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ. ಈ ಚಳಿಗಂತೂ ಬಿಸಿ ಬಿಸಿಯಾಗಿ ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಬಿಸಿ ಬಿಸಿಯಾಗಿತ್ತು. ನಾನಂತೂ ತುಂಬ ಇಷ್ಟಪಟ್ಟು ಊಟನ ಮಾಡಿದೆ. ಆ್ಯಂಡ್ ಊಟ ಮುಗಿಸ್ಕೊಂಡು ಅಮ್ಮ ಹೇಗೆ ಅಡುಗೆ ಮನೆನ ಇಟ್ಟಿದ್ರು ಅದೇ ಥರ ಇಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆ್ಯಂಡ್ ಮುಸ್ಸಂಜೆ ವೆದರ್ ಒಂಥರ ಮಧ್ಯಾಹ್ನದ ವೆದರ್ ಥರ ಇತ್ತು. ಮಲ್ಕೋತೀನಿ ಅಂತ ಹೋದೆ, ಬಟ್ ತುಂಬ ಡಿಸ್ಟರ್ಬೆನ್ಸ್. ಪಾಪು ಕೂಡ ಎದ್ಬಿಟ್ಲು. ಹಾಗೆ ಅಪ್ಪನೂ ಕಾಲ್ ಮಾಡಿದರು, ಮಾತಾಡ್ತಾ ಹಾಗೇನೆ ನಿದ್ರೆನೇ ಮಾಡಲಿಲ್ಲ. ಹಾಗೆ 5:45 ಆಯಿತು ಅಂತ ಹೇಳಿಬಿಟ್ಟು ಕಾಫಿ ಮಾಡೋಣ ಅಂತ ಬಂದೆ. ಆ್ಯಂಡ್ ಇವಾಗ ಕಾಫಿನ ಮಾಡ್ಕೋತಾ ಇದ್ದೀನಿ. ಕಾಫಿ ಎಲ್ಲ ಮಾಡಿಕೊಂಡು ಸಾಂಬಾರೆಲ್ಲ ಏನಿತ್ತು ಸ್ವಲ್ಪ ಅದನ್ನು ಬಿಸಿ ಮಾಡಿ ಹಾಗೆಯೇ ಒಂಥರ ಹಾಗೆ ಸ್ವಲ್ಪ ಡೋರ್ ಹತ್ರ ಗಾಳಿ ಬೆಳಕು ಎಲ್ಲ ಚೆನ್ನಾಗಿತ್ತು. ಇವತ್ತೊಂಥರ ಮುಸ್ಸಂಜೆ ಮಧ್ಯಾಹ್ನ ಥರ ಇತ್ತು. ಮಧ್ಯಾಹ್ನ ಮುಸ್ಸಂಜೆ ಥರ ಇತ್ತು. ಏನು ಒಂಥರ ಪೀಸ್ ಮೈಂಡ್ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡ್ತಾ ಕಾಫಿನ ಕುಡಿದೆ. ಆ್ಯಂಡ್ ಕಾಫಿ ಎಲ್ಲ ಕುಡ್ದಾಗಿದ್ದ ನಂತರ ಒಂದು ಸ್ವಲ್ಪ ಹೊತ್ತು ಫೋನ್ನ ನೋಡಿ ಆ್ಯಂಡ್ ಮತ್ತೆ ನೈಟ್ ಡಿನ್ನರ್ಗೆ ಆಮ್ಲೆಟ್ ಹಾಗೆ ನಮ್ಮಮ್ಮ ಮೆಣಸಿನ ಸಾಂಬಾರು ಏನು ಮಾಡಿದ್ರಲ್ವ ಅದನ್ನು ತಿಂದಿಲ್ಲ ಅಂದರೆ ಬೈತಾರೆ. ಅದಕ್ಕೋಸ್ಕರ ಆ ಸಾಂಬಾರಲ್ಲಿ ನಾನು ಊಟನ ಮಾಡಿದೆ. ಆ್ಯಂಡ್ ಅದ್ರ ಜೊತೆಗೆ ಬೀನೀಸ್ ಪಲ್ಯ ಆ್ಯಂಡ್ 2 ಆಮ್ಲೆಟ್ನ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದಾಗಿತ್ತು ನನ್ನ ಹೆಲ್ತಿ ಡಿನ್ನರ್. ಅಷ್ಟೇ. ಅದಾಗಿದ ನಂತರ ಹಾಲು ಕೂಡ ಕುಡಿದೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಏನು ಸುಮ್ಮನೆ ಬೋರ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಹಾಕಲಿಲ್ಲ. ಅಷ್ಟೇ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಬರ್ತಾನೇ ಇರುತ್ತೆ. ಆ್ಯಂಡ್ ಇಷ್ಟೇ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.